ಇನ್ನೊಂದು ಉತ್ತಮವಾದ ಎಕ್ಸಾಮು ಜೊತೆಗೆ ಅದು ಒಂದು ಒಲಂಪಿಯಾಡ್ ಅಂತ ಹೇಳಿ ನಡೆಯುವಂಥ ಒಂದು ಎಕ್ಸಾಮು NSEP ಅಂತ ಹೇಳಿ ನಡೆಯುತ್ತೆ. ನ್ಯಾಷನಲ್ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಫಾರ್ ಫಿಸಿಕ್ಸ್ ಇರ್ಬೋದು, ಇಲ್ಲ ಕೆಮಿಸ್ಟ್ರಿ, ಇಲ್ಲ ಬಯಾಲಜಿ, ಇಲ್ಲ ಆಸ್ಟ್ರೋನಮಿ ಅಂತ ಹೇಳಿ ಈ 4 ಸಬ್ಜೆಕ್ಟ್ಗೆ ಇಂಟರ್ನ್ಯಾಷನಲ್ ಒಲಂಪಿಯಾಡ್ ಅಂತೇಳಿ ನಡೆಯೋಂಥ ಒಂದು ಎಕ್ಸಾಮು. ಈ ಎಕ್ಸಾಮ್ನ 8th to 12th ಓದ್ತಿರೋಂಥ ವಿದ್ಯಾರ್ಥಿಗಳು ಈ ಎಕ್ಸಾಮ್ನ ಬರಿಬೋದು. ಈ ಎಕ್ಸಾಮಲ್ಲಿ 3rd ಲೆವೆಲ್ ಕ್ರಾಸ್ ಮಾಡಿದ್ರೆ ವಿತೌಟ್ JEE ನೀವು IIT ಕಾಲೇಜಲ್ಲಿ ಓದೋ ಅವಕಾಶ ಸಿಗುತ್ತೆ. ಯಾಕೆಂದರೆ IIT ಕಾಲೇಜಲ್ಲಿ ಇಷ್ಟು % ಸೀಟು ಒಲಂಪಿಯಾಡ್ಗೆ ಅಂತೇಳಿ ರಿಸರ್ವೇಷನ್ ಇರುತ್ತೆ. ಆ ಕೋಟಾದಲ್ಲಿ ನೀವು ಒಲಂಪಿಯಾಡ್ ಮುಖಾಂತರ IIT ಕಾಲೇಜ್ಗೆ ಯಾವುದೇ ರೀತಿ JEE ಎಕ್ಸಾಮ್ ಬರೀದಲೇ ಸೇರೋ ಅಂಥ ಒಂದು ಅವಕಾಶ ಇರುತ್ತೆ. ನವಂಬರಲ್ಲಿ ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅಂದರೆ ಫಸ್ಟ್ ಲೆವೆಲ್ ನಡೆಯುತ್ತೆ. ಆ ಲೆವೆಲಲ್ಲಿ ಸೆಲೆಕ್ಟ್ ಆದಂಥವ್ರು ಸೆಕೆಂಡ್ ಲೆವೆಲಲ್ಲಿ ಇಂಡಿಯನ್ ನ್ಯಾಷನಲ್ ಒಲಂಪಿಯಾಡ್ ಅಂತ ಮಾಡ್ತಾರೆ. ಅಲ್ಲಿ ಸೆಲೆಕ್ಟ್ ಆದರೆ ಇಂಟರ್ನ್ಯಾಷನಲ್ ಒಲಂಪಿಯಾಡ್ಗೆ ನಮ್ಮ ದೇಶನೇ ಪ್ರತಿನಿಧಿಸುವಂಥ ಒಂದು ಅವಕಾಶ ಸಿಗುತ್ತೆ. ಜೊತೆಗೆ ನಮ್ಮ ದೇಶದ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಅಂತಲೂ ಕನ್ಸಿಡರ್ ಆಗ್ತೀರಿ. ತುಂಬ ಉತ್ತಮವಾದ ಯೂನಿವರ್ಸಿಟಿಗಳಲ್ಲಿ ನಿಮಗೆ ಫ್ರೀ ಎಜುಕೇಷನ್ ಸಿಗುತ್ತೆ, ಸ್ಕಾಲರ್ಶಿಪ್ಗಳು ಸಿಗ್ತದೆ. ಅದೇ ರೀತಿ ನಮ್ಮ ದೇಶನ ಹೊರದೇಶದಲ್ಲಿ ಹೋಗಿ ನಮ್ಮ ದೇಶನ ಪ್ರತಿನಿಧಿಸುವಂಥ ಒಂದು ಅವಕಾಶವೂ ನಿಮಗೆ ಸಿಗುತ್ತೆ. ಜೊತೆಗೆ ಯಾವುದೇ ರೀತಿ ಎಕ್ಸಾಮ್ ಇಲ್ಲದೆ ನಿಮ್ಮ ಕನಸಾದಂಥ IIT ಕಾಲೇಜ್ಗಳಲ್ಲಿ ವಿತೌಟ್ JEE ಓದೋ ಅಂಥ ಒಂದು ಅವಕಾಶವೂ ನಿಮಗೆ ಇದ್ರ ಮುಖಾಂತರ ಸಿಗುತ್ತೆ. ಯಾರೆಲ್ಲ 8th to 12th ಓದ್ತಿರೋಂಥ ವಿದ್ಯಾರ್ಥಿಗಳು ನವಂಬರಲ್ಲಿ ನಡೆಯುವಂಥ NSEP ಎಕ್ಸಾಮ್ ಬರೆದು ಒಲಂಪಿಯಾಡ್ಗೆ ಸೆಲೆಕ್ಟ್ ಆದರೆ ನಿಮಗೆ ಈ ಥರದ ಅವಕಾಶಗಳು ಹೆಚ್ಚು ಸಿಗ್ತವೆ.